ಇದಕ್ಕೂ ಮೊದಲು ಡಾಕ್ಟರ್ ಮಹದೇವಪ್ಪ ಮಾತಾಡಿದ್ರು. ಡಾಕ್ಟರ್ ಮಹದೇವಪ್ಪ ಏನು ಹೇಳಿದ್ರು ನೋಡೋಣ. ಈಗಾಗಲೇ ಸಚಿವರಂತ ಮಹದೇವಪ್ಪ ನೇರವಾಗಿ ಮಾತು ಸರ್, ಇದು ಇವತ್ತಿನ ಕಾರ್ಯಕ್ರಮ ಸ್ವಾಭಿಮಾನಿ ಕಾರ್ಯಕ್ರಮನ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ, ಸಿದ್ದರಾಮಯ್ಯ ಕಾರ್ಯಕ್ರಮನ? ಇದು ಕಾಂಗ್ರೆಸ್ ಮತ್ತು ಶೋಷಿತ ವರ್ಗಗಳ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ಸ್ವಾಭಿಮಾನಿ ಸಮಾವೇಶ. JDS ನ ಭದ್ರಕೋಟೆಯಿಂದ ಬಿಂಬಿತವಾಗಿರೋ ಹಾಸನದಲ್ಲಿ ಯಾಕೆ ಈ ಒಂದು ಸಮಾವೇಶ ಅಂತೇಳಿ? ಹಾಸನದಲ್ಲಿ 7ರಲ್ಲಿ 7 ಕಾಂಗ್ರೆಸ್ ಗೆದ್ದಿತ್ತು. ಇದು ಯಾರ ಭದ್ರಕೋಟೆ? ಜನ ಯಾವ ಕಡೆ ಬರ್ತದೆ ಅದರ ಭದ್ರಕೋಟೆ. ಇಂಥ ಸಮಾವೇಶಗಳನ್ನ ಸಾಕಷ್ಟು ನೋಡಿದ್ವಿ. ದೇವೇಗೌಡರ ಕುಟುಂಬನ JDS ನ ಏನು ಮಾಡೋಕ್ಕಾಗಲ್ಲ ಅಂತ HD ರೇವಣ್ಣ ಅವರು ಹೇಳಿದ್ದಾರೆ. ಇದು ಯಾವುದೇ ಒಂದು ಕುಟುಂಬಕ್ಕೆ, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬೆದರಿಕೆ ಹಾಕುವ ಸಮಾವೇಶ ಅಲ್ಲ. ಸ್ವಾಭಿಮಾನಿ ಸಮಾವೇಶ ಅಂತ ಆಯ್ತು. ಅದಾದ ನಂತರದಲ್ಲಿ DK ಶಿವಕುಮಾರ್ ಎಂಟ್ರಿ ಆಗಿ ಜನಕಲ್ಯಾಣ ಸಮಾವೇಶ ಅಂತ ಆಯ್ತು. ಅವರು ಕಾಂಗ್ರೆಸ್ ಸೇರಿ ಮಾಡಬೇಕು ಅಂತಾಯ್ತು. ಅವ್ರು ಎಂಟರ್ ಆಗಿದ್ದಿಲ್ಲ. ಕಾಂಗ್ರೆಸ್ಸು ಸೇರಿ ಶೋಷಿತ ವರ್ಗಗಳ ಜೊತೆಲಿ ಸಂಯುಕ್ತವಾಗಿ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು. ಅಧಿಕಾರ ಇಳಿತಾ ಇದ್ದಾರೆ, ಅದಕ್ಕೋಸ್ಕರ ಈ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. BJP ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಇಳಿತಾರೆ ಸರ್ ಅಧಿಕಾರದಿಂದ. BJP ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಸರ್. ಅವ್ರಿಗೆ ಮುಖ್ಯಮಂತ್ರಿ ಆಗಿದ್ದಾರಲ್ವಾ? 5 ವರ್ಷ ಆಗಿರ್ತಾರೆ, ಮುಂದೆ ಮುಖ್ಯಮಂತ್ರಿ ಇದ್ದಾರಲ್ಲ. ಇದಿಷ್ಟು ಸಚಿವರ HC ಮಹದೇವಪ್ಪರ ಮಾತು. ನಾವು ನೋಡ್ತಾ ಇದ್ದೀವಿ, ಇಲ್ಲಿ DK ಅವ್ರನ್ನ ಸನ್ಮಾನಿಸುವಂಥದ್ದು ಕೂಡ ಆಗ್ತಾ ಇದೆ. ಶ್ರೀ ಸಂಸದಂತಹ ಶ್ರೀ ಸುರ್ಜೇವಾಲಾ ಸಾಹೇಬರಿಗೆ ಆತ್ಮಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಅಭಿನಂದನೆಗಳು. ಹಾಸನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಯಾರ ಸಮಾವೇಶ ಇದು ಅನ್ನುವಂಥ ಪ್ರಶ್ನೆನ ನಮ್ಮ ಪತ್ರಕರ್ತರು ಹಾಕಿದ್ರು. ಇದು ಕಾಂಗ್ರೆಸ್ ಮತ್ತು ಶೋಷಿತ ವರ್ಗಗಳ ಸ್ವಾಭಿಮಾನಿ ಸಮಾವೇಶ ಅನ್ನುವಂಥ ಮಾತನ್ನು ಡಾಕ್ಟರ್ HC ಮಹದೇವಪ್ಪ ಹೇಳಿದರು. ಇನ್ನು ಇದು ಯಾವ ಕಾರಣದಿಂದ ಈ ಒಂದು ಸಮಾವೇಶವನ್ನು ಮಾಡಲಾಗ್ತಾ ಇದೆ, ಇದಕ್ಕೆ ಚಲುವರಾಯಸ್ವಾಮಿ ಏನು ಹೇಳಿದ್ರು ಬನ್ನಿ ನೋಡೋಣ. ಹಿರಿಯ ಸಚಿವರು ಅಂತ ಚಲುವರಾಯಸ್ವಾಮಿ ನಮ್ಮ ಜೊತೆ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, JDS ನ ಭದ್ರಕೋಟೆಯಿಂದ ಬಿಂಬಿತವಾಗಿರೋ ಹಾಸನದಲ್ಲಿ ಕೈ ನಾಯಕರ ಶಕ್ತಿ ಪ್ರದರ್ಶನ ಸಮಾವೇಶ ಯಾವ ಸಂದೇಶ ಕೊಡೋಕೆ ಪ್ರಶ್ನೆ ಆಗೋಗಿದೆ? ಈಗ 336 ಬಂದು 3 ಜನ ಗೆದ್ದ ಮೇಲೆ ನಾವಿನ್ನೇನು ಪ್ರದರ್ಶನ ಮಾಡಕ್ಕೆ ಹೋಗ್ಬೇಕು? ಸೊ ಕಳೆದ 1.5 ವರ್ಷ ಅವ್ರೇನು ಟೀಕೆ ಟಿಪ್ಪಣಿಲೆ ಮೊಳಗಿದ್ರು, ಅವ್ರಿಗೊಂದು ಉತ್ತರ ಕೊಡೋವಂಥದ್ದು, ಜನರಿಗೆ ಈ 3 ಕ್ಷೇತ್ರ ಗೆಲ್ಸಿರೋರಿಗೆ ಒಂದು ಕೃತಜ್ಞತೆ ಅಭಿನಂದನೆ ಹೇಳ್ತಕ್ಕಂಥದ್ದು, ಇದನ್ನೆಲ್ಲ ಇವತ್ತು ಮಾಡಬೇಕಷ್ಟೇ. ಬಿಟ್ಟರೆ ನಮ್ಮ ಶಕ್ತಿ ಪ್ರದರ್ಶನ ಏನು ಮಾಡೋ ಅವಶ್ಯಕತೆ ಇಲ್ಲ. ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ರೇವಣ್ಣರು ಆರೋಪ ಮಾಡಿದ್ದಾರೆ. ಬಹುಶಃ ರೇವಣ್ಣ ಇದ್ದಾಗ ಯಾವುದೂ ಸಮಾರಂಭ ಆಗಿರಲಿಲ್ಲ ಅಂತ ಕಾಣುತ್ತೆ. ಪಾಪದ ಮನುಷ್ಯ ಬಿಡಿ ಹೋಗ್ಲಿ. ಇಂಥ ಕಾರ್ಯಕ್ರಮಗಳಿಂದ ನಮ್ಮನ್ನೇನು ಮಾಡೋಕ್ಕಾಗಲ್ಲ, ಇಂಥ 106 ಸಮಾವೇಶ ನೋಡಿದೀವಿ ಅಂತಾರೆ. ಅವ್ರಿಗೇನೋ ಮಾಡ್ತೀವಿ ಅಂದರೆ ಅವ್ರಿಗೆ ಯಾಕೆ ಅದೇನೋ ಹೇಳ್ತಾರಲ್ಲ, ಅಳುಳಿಕೆ ಮನಸ್ಸಿಗೆ ಇವ್ರಿಗೆ ಅಂತ. ರೇವಣ್ಣಂಗೆ ಏನೋ ಮಾಡ್ತೀವಿ ಅಂತ ಹೇಳಿದ್ವಿ ನಾವು. ರೇವಣ್ಣಂಗೆ ಅಥವಾ BJPಯವರಿಗೆ ಕುಮಾರಸ್ವಾಮಿಯವ್ರಿಗೆ ಮಾಡೋ ಕಾರ್ಯಕ್ರಮ ಅಲ್ಲ. ಅವ್ರೇನು ಚೇಷ್ಟೆ ಮಾಡಿದ್ರು ಅದಕ್ಕೆ ಉತ್ತರ ಅಷ್ಟೇ. ಟೀಕೆ ಟಿಪ್ಪಣಿಗಳಿಗೆ ಉತ್ತರವನ್ನು ಕೊಡುವಂತೆ ಇವತ್ತಿನ ವೇದಿಕೆ ಆಗಾದ್ರೆ. ಹೌದು ಸರ್, ಅಧಿಕಾರ ಹಂಚಿಕೆ ಒಂದಷ್ಟು ಚರ್ಚೆ ಆಗ್ತಿದೆ ಒಂದು ಸಮಾವೇಶದ ನಡುವೆ. ಅದೆಲ್ಲ ಇಲ್ಲ, ಅದೇನಿದ್ರು AICC ಉಂಟು. ಸೊ ಇದು ಮಾಡ್ಕೊಳ್ಳಿ. ಇದಿಷ್ಟು ಸಚಿವರಾದಂಥ ಚಲುವರಾಯಸ್ವಾಮಿ ಅವರ ಮಾತು. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಹಾಸನ. ಇದು ಚಲುವರಾಯಸ್ವಾಮಿ ಅವರ ಮಾತು. ನಾವಿನ್ನೇನು 136 ಕ್ಷೇತ್ರಗಳನ್ನು ಗೆದ್ದು ಬಂದಾದ ಮೇಲಿಂದ ನಾವೇನು ಶಕ್ತಿ ಪ್ರದರ್ಶನ ಮಾಡಬೇಕು, ಆದರೂ ಕೂಡ ಅವರೇನು ಈ ಕೀಟ್ಲೆಗಳನ್ನು ಮಾಡಿದ್ರಲ್ಲ ಅದಕ್ಕೆ ಉತ್ತರ ಕೊಡಬೇಕಾಗಿದೆ, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಚಲುವರಾಯಸ್ವಾಮಿ. ಚಲುವರಾಯಸ್ವಾಮಿ ಮಾತಾಡಿದ್ದನ್ನು ನಾವು ನೋಡಿದ್ವಿ. ಸೊ ಇಲ್ಲಿಂದ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಅದು JDS ನಾಯಕರಿಗೆ ಈ ಮುಖಾಂತರ, ಶಕ್ತಿ ಪ್ರದರ್ಶನದ ಮುಖಾಂತರ ಸಂದೇಶ ರವಾನಿಸುವಂಥ ಕೆಲಸವನ್ನು ಹಿರಿಯ ನಾಯಕರು ಕಾಂಗ್ರೆಸ್ ಮಾಡ್ತಾ ಇದೆ. ಸಾಹೇಬರು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾದ ಸುಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಸೊ ಇದು ಸಂಗತಿ. ಅಂದರೆ ಈ ಕಡೆ ಭಾಗದಲ್ಲೂ ಕೂಡ ಈ 10 ಆರೋಪ ಪ್ರತ್ಯಾರೋಪಗಳು ನಡೀತಿರುವಂಥ ಸಂದರ್ಭದಲ್ಲಿ BJP ಇನ್ನೊಂದು ಕಡೆಗೆ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ರೀತಿ ಶಕ್ತಿ ಪ್ರದರ್ಶನದ ಮುಖಾಂತರ ನಾವು ಕೂಡ ಏನು ಕಡಿಮೆ ಇಲ್ಲ ಅಂತ ತೋರಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಬನ್ನಿ ಈ ಸಮಾವೇಶದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ಜನಕಲ್ಯಾಣ ಸಮಾವೇಶಕ್ಕೆ ಹಾಸನದಲ್ಲಿ ಕ್ಷಣಗಣನೆ ಆರಂಭವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನು ನೇರವಾಗಿ ಮಾತಾಡ್ತೀನಿ. ಮೇಡಮ್, ಈ ಒಂದು ಕಾರ್ಯಕ್ರಮದಿಂದ JDS ನ ಭದ್ರಕೋಟೆಯಿಂದ ಬಿಂಬಿತವಾಗಿ ಹಾಸನದಿಂದ ಏನು ಸಂದೇಶ ಕೊಡೋಕ್ಕೆ ಕೈಪಡೆ ಹೊರಟಿದೆ ಅಂತೇಳಿ?
ನೋಡಿ, ಹಾಸನ ಯಾರ ಭದ್ರಕೋಟೆ ಅಲ್ಲ, ಇದು ಕರ್ನಾಟಕ ರಾಜ್ಯದ ಮತದಾರರ ಜನರ ಭದ್ರಕೋಟೆ. ಅದರಲ್ಲೂ ಈ ಬಾರಿ ಇಡೀ ರಾಜ್ಯದಲ್ಲಿ 36 ಜನರನ್ನ ಗೆಲ್ಲಿಸಿದ್ರು. ಮತ್ತು ಮೊನ್ನೆ ನಡೆದಂಥ ಬೈ ಎಲೆಕ್ಷನ್ದಲ್ಲಿ ಇನ್ನೂ 3 ಜನರನ್ನ ಗೆಲ್ಲಿಸಿ ಟೋಟಲ್ ಆಗಿ ಈಗ ನಾವು 138. ನಾ ಭೂತು ನಾ ಭವಿಷ್ಯ ಅನ್ನೋ ಹಾಗೆ ಕರ್ನಾಟಕ ರಾಜ್ಯದ ಕಡೆ ಬೇರೆಯವ್ರ ಹೊಳ್ಳಿ ನೋಡಬಾರ್ದು, ತಿರುಗಿ ನೋಡಬಾರ್ದು ಅನ್ನೋಂಥ ಸಂದೇಶವನ್ನು, ಗಟ್ಟಿ ಸಂದೇಶವನ್ನು BJPಗರಿಗೆ, JDSಗೆ, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಸ್ವಾಭಿಮಾನಿಗಳು, ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಸಮಾವೇಶ ಆರಂಭದಲ್ಲಿ ಸಿದ್ದರಾಮಯ್ಯ ಅವರು ಮಾತ್ರ ಒಂದು ಸ್ವಾಭಿಮಾನಿ ಸಮಾವೇಶ ಅಂದಾಯ್ತು, ಆಮೇಲೆ ACC ಎಂಟ್ರಿ ಆಯಿತು, ನಿಮ್ಮ ರಾಜ್ಯಾಧ್ಯಕ್ಷ ಎಂಟ್ರಿ ಆದರು, ಅದಾದ ನಂತರ ಪಕ್ಷದ ಕಾರ್ಯಕ್ರಮ ಅನ್ನೋದು ಯಾಕೆ ಇಷ್ಟು ಗೊಂದಲಗಳು ಅಂತ? ಎಲ್ಲೂ ಗೊಂದಲ ಇಲ್ಲ. ಪಕ್ಷದ ಚಿಹ್ನೆ, ಪಕ್ಷದ ಬ್ಯಾನರು, ಪಕ್ಷದ ಕಾರ್ಯಕರ್ತರು, ಆ ಕಾರ್ಯಕರ್ತರಿಗೆ, ಆ ಸ್ವಾಭಿಮಾನಿಗಳಿಗೆ ಅಭಿನಂದಿಸುವಂಥ ಸಮಾವೇಶ. ಮೊನ್ನೆ ನಡೆದಂಥ 3 ಬೈ ಎಲೆಕ್ಷನ್ನಲ್ಲಿ ಏನು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಬಾವುಟವನ್ನು ಎತ್ತಿ ಹಿಡಿದು ಏನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ